ಓಂ ಶಾಂತಿ. ಮುರಳಿಯ ದಿನಾಂಕ 19/8/2022. मीठे बच्चे, अभी तुम्हें सारे विश्व के आदि मध्य अंत्य की रोशनी मिली है. तुम ज्ञान को बुद्धि में रख सदा हर्षित रहो. ಮಧುರ ಮಕ್ಕಳೇ, ಈಗ ನಿಮಗೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ, ಅಂದರೆ ಬೆಳಕು ಸಿಕ್ಕಿದೆ. ಈ ಜ್ಞಾನವನ್ನು ಸದಾ ಬುದ್ಧಿಯಲ್ಲಿ ಇಟ್ಟುಕೊಂಡು ಸದಾ ಹರ್ಷಿತ ಆಗಿರಿ, ಸದಾ ಖುಷಿಯಲ್ಲಿ ಇರಿ. ಪ್ರಶ್ನೆ: अभी तुम बच्चों की बहुत ज़बरदस्त तकदीर बन रही है, कौन सी और कैसे? ಈಗ ನಿಮ್ಮ ಭಾಗ್ಯ ಜಬರ್ದಸ್ತಾಗಿ ಬೆಳೀತಾ ಇದೆ. ನಿಮ್ಮ ಭಾಗ್ಯ ವೃದ್ಧಿ ಆಗ್ತಾ ಇದೆ, ನಿರ್ಮಾಣ ಆಗ್ತಾ ಇದೆ. ಆ ಭಾಗ್ಯ ಯಾವುದು, ಅದು ಹೇಗೆ ನಿರ್ಮಾಣ ಆಗ್ತಿದೆ? उत्तर: अभी तुम श्रीमत पर चल 21 जन्मों के लिए बाप से बेहद का वर्षा ले रहे हो. श्रीमत पर तुम्हारी सब मनोकामनाएं पूरी हो रही है. यह तुम्हारी जबरदस्त तकदीर है. तुम 84 जन्म लेने वाले बच्चे ही चक्र लगाकर अभी ब्राह्मण बने हो, फिर देवता बनेंगे. ऊंची तकदीर तब बनती है जब बुद्धि योग बल और ज्ञान बल से माया रावण पर जीत पाते हो. तुम्हारी बुद्धि में है कि हम बाप के पास आए हैं अपनी तकदीर बनाने, ಅರ್ಥಾತ್ ಲಕ್ಷ್ಮೀನಾರಾಯಣ್ ಪದ ಪಾನಿ. ಈಗ ನೀವು ಶ್ರೀಮತದಂತೆ ನಡೆದು 21 ಜನ್ಮಗಳ ಸಲುವಾಗಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ. ಶ್ರೀಮತದ ಆಧಾರದಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗ್ತಾ ಇವೆ. ಯಾವ ಮಕ್ಕಳು ಶ್ರೀಮತದಂತೆ ನಡೀತಾರೆ, ಅವರ ಎಲ್ಲ ಮನೋಕಾಮನೆಗಳು ಸಂಗಮ ಯುಗದಲ್ಲಿ ಪೂರ್ಣ ಆಗ್ತವೆ. ಇದು ನಿಮ್ಮ ಶ್ರೇಷ್ಠ ಭಾಗ್ಯ ಆಗಿದೆ. ನೀವು 84 ಜನ್ಮಗಳ ಚಕ್ರದಲ್ಲಿ ಬರುವಂತಹ ಮಕ್ಕಳು ಸಂಗಮ ಯುಗದಲ್ಲಿ ಬ್ರಾಹ್ಮಣ ಆಗಿದ್ದೀರಿ. ನೀವೇ ಭವಿಷ್ಯದ ದೇವತೆಗಳಾಗ್ತೀರಿ. ದೇವತಾ ಆಗುವುದು ಸಹ ಒಂದು ಉನ್ನತ ಭಾಗ್ಯನೇ ಆಗಿದೆ. ಉನ್ನತ ಭಾಗ್ಯಕ್ಕಾಗಿ ನೀವು ಬುದ್ಧಿಯೋಗ ಬಲ ಮತ್ತು ಜ್ಞಾನ ಬಲದಿಂದ ಮಾಯೆ ಅಥವಾ ರಾವಣನನ್ನು ಗೆಲ್ತಾ ಇದ್ದೀರಿ. ಮಾಯೆಯ ಮೇಲೆ ವಿಜಯಿಯಾದಾಗ ನಿಮ್ಮ ಭಾಗ್ಯ ಇನ್ನೂ ವೃದ್ಧಿಯಾಗ್ತದೆ. ನಿಮ್ಮ ಬುದ್ಧಿಯಲ್ಲಿ ಈಗ ಸದಾ ಈ ಒಂದು ಸ್ಮೃತಿ ಇರಬೇಕು, ನಾವು ತಂದೆಯ ಹತ್ತಿರ ಬಂದಿದ್ದೇವೆ, ಭಾಗ್ಯ ವಿಧಾತನ ಹತ್ತಿರ ಬಂದಿದ್ದೇವೆ, ನಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳುವುದಕ್ಕಾಗಿ, ಅಂದರೆ ಲಕ್ಷ್ಮೀನಾರಾಯಣ ಪದವಿ ಪಡೆದುಕೊಳ್ಳುವುದಕ್ಕಾಗಿ ನಾವು ತಂದೆಯ ಹತ್ತಿರ ಬಂದಿದ್ದೇವೆ. ಗೀತ್: ತಕದೀರ ಜಗಾಕರ್ ಆಯಿ ಹೂಂ. ನಾವು ಪರಮಾತ್ಮನ ಮನೆಗೆ ಬಂದಿದ್ದೇವೆ, ಪರಮಾತ್ಮನ ಮಕ್ಕಳಾಗಿದ್ದೀವಿ ಅಂದರೆ ಅರ್ಥ ಆಗ್ತದೆ. ಈಗಾಗಲೇ ನಾವು ನಮ್ಮ ಭಾಗ್ಯವನ್ನು ಬೆಳಗಿಸಿಕೊಂಡು ಬಂದಿದ್ದೇವೆ. ಆಗಲೇ ನಾವು ಭಾಗ್ಯಶಾಲಿಗಳು ಆಗಿದ್ದೇವೆ.
ಪರಮಾತ್ಮನ ಮಗು ಆಗುವ ಭಾಗ್ಯ ನಮಗೆ ಸಿಕ್ಕಿದೆ. ಆದರೆ ಪುರುಷಾರ್ಥ ಮಾಡಿ ಆ ಭಾಗ್ಯವನ್ನು ನಾವು ಇನ್ನೂ ವೃದ್ಧಿ ಮಾಡ್ಕೋಬೇಕು, ಬೆಳೆಸ್ಕೋಬೇಕು. ಓಂ ಶಾಂತಿ. यह भगवान की पाठशाला है. यहाँ है ही भगवान वाच्य बच्चों के प्रति. गीत की पहली लाइन है, तकदीर जगा कर आई हूँ. इस ईश्वरीय पाठशाला व बेहद बाप की पाठशाला में. ಇದು ಭಗವಂತನ ಪಾಠಶಾಲೆಯಾಗಿದೆ, ಬೇಹದ್ದಿನ ತಂದೆಯ ಪಾಠಶಾಲೆ. ಇಲ್ಲಿಗೆ ಬರುವುದು ಅಂದರೆ ಭಾಗ್ಯವನ್ನು ಪಡ್ಕೊಂಡೇ ಬರುವುದಾಗಿದೆ. ಭಗವಾನ್ ತೋ ಏಕ ಹೇ, ಅನೇಕ ನಹೀ ಹೋತೆ. ಸಭಿ ಆತ್ಮಾओं का बाप एक है. अब एक बाप और अनेक बच्चों का यह है संगठन व मेला. ಪರಮಾತ್ಮ ಒಬ್ಬನೇ. ಈಗ ಇದು ಒಬ್ಬ ತಂದೆ ಮತ್ತು ಅನೇಕ ಮಕ್ಕಳ ಸಂಘಟನೆಯ ಮೇಳ ಆಗಿದೆ. ಪರಮಾತ್ಮ ಅಂದ್ರೇ ಎಲ್ಲ ಆತ್ಮರಿಗೂ ತಂದೆ ಆಗಿದ್ದಾನೆ. ಜ್ಞಾನ ಸಾಗರ್ ಜ್ಞಾನ ನದಿಯ. ಪಾನಿ ಕೆ ಸಾಗರ್ ಕೋ ಜ್ಞಾನ ಸಾಗರ್ ನಹಿ ಕಹೆಂಗೆ. ಜ್ಞಾನ ಸಾಗರ ಮತ್ತು ಜ್ಞಾನ ನದಿಗಳ ಮೇಳ ಇದಾಗಿದೆ. ನೀರಿನ ಸಾಗರಕ್ಕೆ ಜ್ಞಾನಸಾಗರ ಅಂತ ಹೇಳೋದಿಲ್ಲ. ಜ್ಞಾನ ಸಾಗರ ಸೆ ಯಹ ಜ್ಞಾನ ನದಿಯಾ ನಿಕಲ್ತಿ, ಉನ್ಕಾ ಯಹ ಮೇಳ ಹೈ. ಜ್ಞಾನ ಸಾಗರ ತಂದೆಯಿಂದ ನಾವೆಲ್ಲ ಜ್ಞಾನ ನದಿಗಳು ಹುಟ್ಟಿದ್ದೇವೆ. ಜ್ಞಾನ ನದಿಗಳು ಮತ್ತು ಜ್ಞಾನ ಸಾಗರನ ಮಿಲನದ ಮೇಳ ಮಧುಬನದಲ್ಲಿ ನಡೀತದೆ. ವಹ ಹೇ ಭಕ್ತಿ, ಯಹ ಹೇ ಜ್ಞಾನ. ಜ್ಞಾನ ಕೋ ಕಹಾ ಜಾತಾ ಬ್ರಹ್ಮಾ ಕಾ ದಿನ್ ಸತ್ಯ ತ್ರೇತಾ, और ಭಕ್ತಿ ಹೇ ರಾತ್ ದ್ವಾಪರ್ ಕಲಿಯುಗ್. ಇದು ಜ್ಞಾನ ಆಗಿದೆ. ಮೊದಲೇನು ಮಾಡಿದ್ವಿ, ಅದು ಭಕ್ತಿಯಾಗಿತ್ತು. ಜ್ಞಾನ ಅಂದರೆ ಬ್ರಹ್ಮನ ಹಗಲು, ಸತ್ಯ ತ್ರೇತಾಯುಗ. ಭಕ್ತಿ ಅಂದರೆ ಬ್ರಹ್ಮನ ರಾತ್ರಿ, ದ್ವಾಪರ ಕಲಿಯುಗ. ಸತ್ಯ ತ್ರೇತಾ ಮೇ ಹೇ ಸದ್ಗತಿ. सदगति तो एक बाप ही करेंगे ना, वह है सद्गति दाता. ಸತ್ಯ ತ್ರೇತಾಯುಗದ ಸ್ಥಿತಿ ಏನಿದೆ ಅದಕ್ಕೆ ಸದ್ಗತಿ ಅಂತ ಹೇಳಲಾಗ್ತದೆ. ಸದ್ಗತಿ ಕೊಡೋನು ಒಬ್ಬನೇ ಇದ್ದಾನೆ. तुम्हारी अब सदगति हो रही, पतित से पावन बन रहे. राजयोग सीख, तमो प्रधान से सतो प्रधान बन रहे. ಈಗ ನೀವು ರಾಜಯೋಗ ಕಲಿತು ಪತಿತರಿಂದ ಪಾವನ ಆಗ್ತಿದ್ದೀರಿ, ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತಿದ್ದೀರಿ. ಅಂದರೆ ಸದ್ಗತಿಗೆ ಹೋಗ್ತಾ ಇದ್ದೀರಿ. सतो प्रधान बनेंगे ही तब जब स्वर्ग में जाएंगे. भारत स्वर्ग था, उसमें लक्ष्मी नारायण का राज्य था. सतो प्रधान ಆದಾಗ ಸ್ವರ್ಗಕ್ಕೆ ಹೋಗ್ತೀರಿ. ಈ ಭಾರತ ಮೊದಲು ಸ್ವರ್ಗ ಆಗಿತ್ತು. ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಅಭಿ ತಕ್ ಭಿ ಮಂದಿರ್ ಆದಿ ಬನಾತೆ ರಹತೆ. ಇಲ್ಲಿಯ ತನಕನೂ ಆ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಕಟ್ತಾ ಇರ್ತಾರೆ. सतयुग में यथा महाराजा तथा प्रजा पावन थे, लक्ष्मी नारायण को महाराजा महारानी कहा जाता है. बचपन में वह महाराज कुमार श्री कृष्ण और महाराज कुमारी राधे थी. ಸತ್ಯಯುಗದಲ್ಲಿ ಮಹಾರಾಜ ಮಹಾರಾಣಿ ಇಬ್ಬರು ಹಾಗೂ ಪ್ರಜೆಗಳು ಪಾವನ ಆಗಿರ್ತಾರೆ. ಯಥಾ ರಾಜ ತಥಾ ಪ್ರಜಾ, ಎಲ್ಲರೂ ಪಾವನ ಆಗಿರ್ತಾರೆ.
ಅಲ್ಲಿಯ ಮಹಾರಾಜ ಮಹಾರಾಣಿ ಅಂದರೆ ಶ್ರೀಲಕ್ಷ್ಮಿ ಶ್ರೀನಾರಾಯಣ. ಅವರೇ ಬಾಲ್ಯದಲ್ಲಿ ಮಹಾರಾಜಕುಮಾರ ಶ್ರೀಕೃಷ್ಣ ಮತ್ತು ಮಹಾರಾಜಕುಮಾರಿ ರಾಧೆ ಆಗಿರ್ತಾರೆ. आज कृष्ण जन्माष्टमी, अब अष्टमी क्यों कहा है? शास्त्रों का भी जो सार है वह तुमको समझाया जाता है. चित्रों में भी दिखाते हैं विष्णु की नाभि से ब्रह्मा निकला. ऐसे नहीं विष्णु बैठ ब्रह्मा द्वारा शास्त्रों का सार समझाते हैं. नहीं, परमात्मा शिव परमधाम से आकर ब्रह्मा तन का आधार ले तुमको यह राज समझाते हैं. मनुष्य इतनी मेहनत करते, भक्ति करते, मिलता कुछ भी नहीं है. इसलिए भगवान कहते, जब भक्ति पूरी होती है तो फिर मैं आता हूँ, क्योंकि तुम्हारी पूरी दरगति हो जाती. ಬಾಬಾ ಹೇಳ್ತಾ ಇದ್ದಾರೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಈ ಅಷ್ಟಮಿ ಎಂಬ ಶಬ್ದ ಯಾಕೆ ಬಂತು? ಬಾಬಾ ಎಲ್ಲ ಶಾಸ್ತ್ರಗಳ ಸಾರನೇ ನಮಗೆ ಇಲ್ಲಿ ತಿಳಿಸ್ತಾರೆ. ಚಿತ್ರದಲ್ಲಿ ತೋರಿಸಿದರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅಂಥೇಳಿ. ಹಾಗಾದರೆ ವಿಷ್ಣು ಏನಾದರೂ ಬ್ರಹ್ಮನಿಗೆ ವೇದ ಶಾಸ್ತ್ರಗಳ ಜ್ಞಾನ ಹೇಳ್ತಾನೇನು? ಹೇಳೋದಿಲ್ಲ. ಇಲ್ಲಿ ನಿರಾಕಾರ ಪರಮಾತ್ಮ ಬ್ರಹ್ಮ ಶರೀರದ ಮೂಲಕ ಎಲ್ಲರಿಗೂ ಇಡೀ ವೇದ ಶಾಸ್ತ್ರಗಳ ಸಾರನೇ ತಿಳಿಸ್ತಾನೆ. ಮನುಷ್ಯರಿಗೆ ಈ ವಿಚಾರ ಗೊತ್ತಿಲ್ಲ. ಅಜ್ಞಾನದ ವಶ ಆಗಿ ಭಕ್ತಿ ಮಾಡ್ತಾ ಇರ್ತಾರೆ. ಆ ಭಕ್ತಿಯಿಂದ ಅವರಿಗೆ ಭಗವಂತನ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗ ಭಕ್ತಿ ಪೂರ್ಣ ಆಗ್ತದೆ, ಯಾವಾಗ ನೀವು ಸಂಪೂರ್ಣ ದುರ್ಗತಿಯಲ್ಲಿ ಬರ್ತೀರಿ, ಆಗ ನಾನು ಬಂದು ನಿಮಗೆ ಈ ಸತ್ಯ ಜ್ಞಾನ ಕೊಡ್ತೀನಿ. सारे विश्व के आदि मध्य अंत्य की रोशनी तुमको मिली. तुम जानते हो सबसे ऊपर शिव बाबा है, पीछे सूक्ष्म वतन में ब्रह्मा विष्णु शंकर, ಸ್ಥೂಲ ವತನ್ ಮೇ ಯಹ ಮನುಷ್ಯ ಸೃಷ್ಟಿ. ಈಗ ನಿಮಗೆ 3 ಕಾಲದ ಜ್ಞಾನ ಸಿಕ್ಕಿದೆ. ಅಂದರೆ ನಿಮ್ಮ ಬುದ್ಧಿಯಲ್ಲಿ ಈಗ ಬೆಳಕಾಗಿದೆ. ನಿಮಗೆ ತಿಳಿದಿದೆ ಈ ತ್ರಿಲೋಕದಲ್ಲಿ ಎಲ್ಲಕ್ಕಿಂತಲೂ ಮೇಲೆ ಶಿವ ಬಾಬಾ ಇರ್ತಾರೆ, ಮಧ್ಯದಲ್ಲಿ ಬ್ರಹ್ಮ ವಿಷ್ಣು ಶಂಕರ ಇರ್ತಾರೆ. ಈ ಸಾಕಾರ ಸೃಷ್ಟಿಯಲ್ಲಿ पहले पहले जगत अम्बा जगत पिता का नाम गाया हुआ है. ಸಾಕಾರ ಸೃಷ್ಟಿಯಲ್ಲಿ ಮೊದಲು ಮೊದಲು ಜಗತ್ ಅಂಬೆ ಮಾತೇಶ್ವರಿ ಮತ್ತು ಜಗತ್ಪಿತಾ ಬ್ರಹ್ಮ ತಂದೆಯ ಗಾಯನ ಇದೆ. सूक्ष्म वतन में सिर्फ ब्रह्मा दिखाते. यहाँ जो ब्रह्मा सरस्वती है यह कौन है? ब्रह्मा की बहुत महिमा है. ब्रह्मा की बेटी तो तुम भी हो. ಸೂಕ್ಷ್ಮವತನದಲ್ಲಿ ಬ್ರಹ್ಮ ಬಾಬಾವ್ರನ್ನ ತೋರಿಸಿದರೆ ಅವರು ಸಂಪೂರ್ಣ ಬ್ರಹ್ಮ ಆಗಿದ್ದಾರೆ. ಸಂಗಮ ಯುಗದಲ್ಲಿ ಇರುವಂಥ ಬ್ರಹ್ಮ ಸಾಕಾರ ಬ್ರಹ್ಮ ಆಗಿದ್ದಾರೆ. ಹೇಗೆ ಸರಸ್ವತಿ ಬ್ರಹ್ಮ ತಂದೆಯ ಪುತ್ರಿ ಆಗಿದ್ದಾರೆಯೋ ಹಾಗೆ ನೀವು ಸಹ ಬ್ರಹ್ಮನ ಮಕ್ಕಳಾಗಿದ್ದೀರಿ, ಪುತ್ರಿಯರಾಗಿದ್ದೀರಿ. प्रजापिता तो यहाँ होगा. विष्णु को व शंकर को ज्ञान सागर नहीं कहा जाता. बाप को श्री श्री कहा जाता है. बाप को प्रजापिता द्वारा ही ज्ञान देना है. ಬಾಬಾ ಹೇಳ್ತಾರೆ, ಸಾಕಾರದಲ್ಲಿ ಪ್ರಜಾಪಿತ ಬ್ರಹ್ಮರವರ ಮೂಲಕನೇ ನಿರಾಕಾರ ಪರಮಾತ್ಮ ಬಂದು ಜ್ಞಾನ ಕೊಡ್ತಾನೆ. ಆ ತಂದೆಗೆ ಶ್ರೀ ಶ್ರೀ ಅಂತ ಹೇಳಲಾಗ್ತದೆ. ಶ್ರೇಷ್ಠರಿಗೂ ಶ್ರೇಷ್ಠ ಅಂತ ಹೇಳಲಾಗ್ತದೆ. ವಿಷ್ಣು ಅಥವಾ ಶಂಕರನಿಗೆ ಜ್ಞಾನಸಾಗರ ಅಂತ
ಹೇಳೋದಿಲ್ಲ. यह शिव बाबा श्रेष्ठते श्रेष्ठ ऊंचते ऊंचे वह फिर रचना रचते हैं श्री राधे श्री कृष्ण वह स्वयंवर के बाद महाराजा श्री नारायण और महारानी श्री लक्ष्मी बनते. ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬಂದು ರಚನೆ ಮಾಡ್ತಾರೆ, ಹೊಸ ಜಗತ್ತಿನ ರಚನೆ. ಆ ರಾಜ್ಯದಲ್ಲಿ ಮೊದಲು ಶ್ರೀರಾಧೆ ಶ್ರೀಕೃಷ್ಣ ಬರ್ತಾರೆ. ಸ್ವಯಂವರದ ನಂತರ ಅವರೇ ಶ್ರೀನಾರಾಯಣ ಶ್ರೀಲಕ್ಷ್ಮಿ ಆಗ್ತಾರೆ. सतयुग में फिर उन्हों का राज्य चलता. त्रेता में है राम सीता का राज्य. स्वर्ग सत्ययुग को कहा जाता है. फिर 2 कला कम हो जाती है. 16 कला से 14 कला में आ गई. फिर द्वापर से भक्ति मार्ग शुरू होता है. ಸತ್ಯಯುಗಕ್ಕೆ ಮಾತ್ರ ಸಂಪೂರ್ಣ ಸ್ವರ್ಗ ಅಂತ ಹೇಳಲಾಗ್ತದೆ. ತ್ರೇತಾಯುಗ ಸೆಮಿ ಸ್ವರ್ಗ ಆಗಿದೆ. ಅಲ್ಲಿ ರಾಮ ಸೀತೆಯ ರಾಜ್ಯ ನಡೀತದೆ. 2 ಕಲೆಗಳು ಕಡಿಮೆ ಆಗ್ತವೆ. ಮತ್ತೆ ದ್ವಾಪರ ಯುಗದಿಂದ ಭಕ್ತಿ ಮಾರ್ಗ ಪ್ರಾರಂಭವಾಗ್ತದೆ. ಅಭಿ ಬಾಪ್ ಕಹತೆ तुम बच्चों को मैं सदगति में ले जाता हूँ. भारत पावन था फिर पतित किसने बनाया? रावण ने. इसलिए मुझे ही कल्प कल्प आना पड़ता है. पतितों को आकर पावन बनाना पड़ता है. ಬಾಬಾ ಹೇಳ್ತಾರೆ, ನಾನೇ ನಿಮಗೆ ಸದ್ಗತಿಗೆ ಕರ್ಕೊಂಡು ಹೋಗ್ತೀನಿ, ಪಾವನ ಮಾಡ್ತೀನಿ. ಹಾಗಾದರೆ ಪತಿತ ಮಾಡೋನು ಯಾರು? ಈ ರಾವಣ ನಿಮಗೆ ಪತಿತ ಮಾಡ್ತಾನೆ. ಮತ್ತೆ ನಿಮ್ಮನ್ನು ಪಾವನ ಮಾಡಲಿಕ್ಕಾಗಿ ಕಲ್ಪಕಲ್ಪಕ್ಕೂ ನಾನೇ ಬರಬೇಕಾಗ್ತದೆ. ತುಮ್ ಸೋ ದೇವತಾ ಬ್ರಾಹ್ಮಣ ಬನೆ ಹೋ ಫಿರ್ ದೇವತಾ ಬನೆಂಗೆ. पहले पहले है चोटी उसके ऊपर में है शिव बाबा. फिर यह ब्राह्मणों की रचना रची ಅಡಾಪ್ಟ್ किया. ಮೊದಲು ಮೊದಲು ನೀವೇ ದೇವತೆಗಳಾಗಿರ್ತೀರಿ. ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗ್ತೀರಿ. ಮತ್ತೆ ಭವಿಷ್ಯದಲ್ಲಿ ನೀವೇ ದೇವತೆಗಳಾಗ್ತೀರಿ. ಸಂಗಮ ಯುಗದ ಬ್ರಾಹ್ಮಣರು ದೇವತೆಗಳಕ್ಕಿಂತನೂ ಮೇಲಿದ್ದಾರೆ. ವಿರಾಟ ರೂಪದಲ್ಲಿ ಬ್ರಾಹ್ಮಣರ ಸ್ಥಾನ ಜುಟ್ಟಿನಲ್ಲಿ ಇದೆ. ಆ ಜುಟ್ಟಿನ ಮೇಲೆ ಶಿವಬಾಬಾ ಇದ್ದಾರೆ. ಜೈಸೆ ಬಾಪ್ ಬಚ್ಚೋಂ ಕಾ ಪಿತಾ ಹೈ ವಹ ಹುಯೆ ಹದ್ ಕೆ ಪಿತಾ ಯಹ ಬೇಹದ್ ಕಾ ಪಿತಾ ಹೈ. ಪ್ರಜಾಪಿತಾ ಬ್ರಹ್ಮಾ ಕೋ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಕಹಾ ಜಾತಾ ಹೈ. ಹೇಗೆ ಲೌಕಿಕದಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬರು ತಂದೆ ಇದ್ದಾರೆ, ಹಾಗೆ ಪಾರಲೌಕಿಕ ತಂದೆ ಆತ್ಮಗಳಿಗೂ ಒಬ್ಬ ತಂದೆ ಇದ್ದಾನೆ. ಅವನೇ ಬೇಹದ್ದಿನ ತಂದೆ, ನಿರಾಕಾರ ಶಿವಬಾಬಾ ಆಗಿದ್ದಾರೆ. ಇನ್ನು ಸಾಕಾರ ಸೃಷ್ಟಿಗೆ ತಂದೆ ಅಥವಾ ಅಜ್ಜ ಈ ಪ್ರಜಾಪಿತಾ ಬ್ರಹ್ಮ ಆಗಿದ್ದಾರೆ. अब सारी सृष्टि में रावण राज्य है. सब दुखी शोक वाटिका में. सतयुग में तो दुख की बात ही नहीं. ಈಗ ಇಡೀ ಸೃಷ್ಟಿಯಲ್ಲಿ ರಾವಣ ರಾಜ್ಯ ಇದೆ. ಎಲ್ಲರೂ ದುಃಖಿಯಾಗಿದ್ದಾರೆ, ಶೋಕವನದಲ್ಲಿ ಇದ್ದಾರೆ. ಸತ್ಯಯುಗದಲ್ಲಿ ದುಃಖದ ಮಾತೇ ಇರೋದಿಲ್ಲ. आज है श्री कृष्ण जन्माष्टमी. कहते हैं देवकी को 8वां नंबर बच्चा श्री कृष्ण पैदा हुआ. अब 8वां नंबर कृष्ण जन्म लेगा क्या? क्या सतयुग में लक्ष्मी नारायण को 8 बच्चे होते? नहीं. ಬಾಬಾ ಹೇಳ್ತಾರೆ, ಕೃಷ್ಣ ಅಂದರೆ ದೇವಕಿಯ 8ನೇ ಮಗ ಅಂತ ಹೇಳ್ತಾರೆ. 8ನೇ ಮಗು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಸತ್ಯಯುಗದ ಲಕ್ಷ್ಮೀ ನಾರಾಯಣರಿಗೆ
8 ಜನ ಮಕ್ಕಳಿರ್ತಾರೇನೋ? ಇರೋದಿಲ್ಲ. यह शास्त्र भी ड्रामानुसार पहले से ही बने हुए। अब बाप सभी शास्त्रों का सार समझाते। ಶ್ರೀಕೃಷ್ಣ ಸತ್ಯಯುಗದ ಪ್ರಥಮ ರಾಜಕುಮಾರ ಆಗಿದ್ದಾನೆ. ಆದರೆ ಭಕ್ತರು ದ್ವಾಪರ ಮೇಲೆ ಗೈ ತೋ ಯಹ ಬಿ ಗಪೋಡಾ ಹುವ. ಆ ಕೃಷ್ಣನಿಗೆ ದ್ವಾಪರ ಯುಗದಲ್ಲಿ ತೋರಿಸಿದ್ದಾರೆ, ಅದು ಸುಳ್ಳಾಗಿದೆ. ಈ ಥರ ಸುಳ್ಳು ಕಥೆಗಳನ್ನು ಬರೆಯುವುದು ನಾಟಕದಲ್ಲಿ ಮೊದಲೇ ನಿರ್ಧಾರಿತ ಆಗಿದೆ. ಭಗವಾನ್ ವಾಚ್ಯ ತುಮಕೋ ಯಹ ಜ್ಞಾನ ಸುನಾತೆ इसमें गीत व श्लोक आदि की बात नहीं, यह तो पढ़ाई. ಭಗವಾನ್ ವಾಚ್ಯ ನಿಮಗೆ ನಾನೇ ಬಂದು ಜ್ಞಾನ ಹೇಳ್ತೀನಿ, ಶಿಕ್ಷಣ ಕೊಡ್ತೀನಿ. ಶಿಕ್ಷಣದಲ್ಲಿ ಹಾಡುಗಳನ್ನು ಹೇಳೋದು, ಶ್ಲೋಕಗಳನ್ನು ಹೇಳುವುದು ಇರೋದಿಲ್ಲ. भक्ति शुरू होने से पहले पहले ही शिव बाबा का सोमनाथ मंदिर बनाते हो. पहले पहले होती है शिव बाबा की अव्यभिचारी भक्ति और यह है शिव बाबा का अव्यभिचारी ज्ञान जिससे तुम पावन बनते हो. ನೀವೇ ಮಕ್ಕಳು ಭಕ್ತಿ ಮಾರ್ಗದ ಪ್ರಾರಂಭದಲ್ಲಿ ಸೋಮನಾಥ ಮಂದಿರ ಕಟ್ತೀರಿ, ಏಕದೇವ ಉಪಾಸನೆ ಮಾಡ್ತೀರಿ. ಅದು ಶಿವನ ಅವ್ಯಭಿಚಾರಿ ಭಕ್ತಿ ಆಗಿರ್ತದೆ. ನಿಧಾನಕ್ಕೆ ಏಕದೇವ ಉಪಾಸನೆಯ ಜೊತೆಗೆ ಅನೇಕ ದೇವತಾ ಉಪಾಸನೆಯನ್ನು ಪ್ರಾರಂಭ ಮಾಡ್ತೀರಿ. ಆಗ ಅದು ವ್ಯಭಿಚಾರಿ ಭಕ್ತಿ ಆಗ್ತದೆ. ಈಗ ತಂದೆ ತಿಳಿಸ್ತಿರುವ ಜ್ಞಾನವೂ ಸಹ ಅವ್ಯಭಿಚಾರಿ ಜ್ಞಾನ ಆಗಿದೆ. ಈ ಜ್ಞಾನದಿಂದ ನೀವು ಪಾವನ ಆಗ್ತೀರಿ. ಭಕ್ತಿ के बाद वैराग्य गाया जाता है. तुमको सारी पुरानी सृष्टि से वैराग्य है. ಮೊದಲು ಭಕ್ತಿ, ನಂತರ ಜ್ಞಾನ, ಕೊನೆಗೆ ಸಂಗಮ ಯುಗದಲ್ಲಿ ನಿಮಗೆ ಇಡೀ ಜಗತ್ತಿನ ಮೇಲೆ ವೈರಾಗ್ಯ ಬರ್ತದೆ. फिर वही महाभारत लड़ाई जो कल्प पहले भी हुई थी, मुसल आदि नेचुरल कैलेमिटीज जो हुई थी वह फिर होनी है. ಬಾಬಾ ಹೇಳ್ತಾರೆ, ಕಲ್ಪದ ಹಿಂದೆ ಯಾವ ಮಹಾಭಾರತ ಯುದ್ಧ ನಡೆದಿತ್ತು ಅದೇ ಯುದ್ಧ ಮತ್ತೆ ನಡೆಯಲಿದೆ. ಈ ಬಾಂಬ್ಸ್ಗಳನ್ನು ತಯಾರು ಮಾಡಿದರು, ಪ್ರಾಕೃತಿಕ ವಿಕೋಪಗಳು ನಡೆದಿತು, ಆ ಎಲ್ಲ ಘಟನೆಗಳು ಪುನಃ ನಡೆಯಲಿವೆ. ದೇವತಾಯೇ ಪತಿತ ದುನಿಯಾ ಪರ್ ಪೈರ್ ನಹಿ ರಕ್ತೆ. ಹಳೆ ಜಗತ್ತಿನ ವಿನಾಶ ಆಗಿ ಪಾವನ ಪ್ರಪಂಚ ಬಂದ ನಂತರ ಅಲ್ಲಿ ದೇವತೆಗಳ ಆಗಮನ ಆಗ್ತದೆ. महालक्ष्मी का आवाहन करते, हर वर्ष उनसे धन मांगते. लक्ष्मी नारायण दोनों इकट्ठे हैं तो महालक्ष्मी को 4 भुजा दिखाते. दीपमाला पर उनकी पूजा करते. हर वर्ष भारतवासी भीख मांगते. यह है विष्णु के 2 रूप. मनुष्य इन बातों को कोई जानते नहीं. ಪ್ರತಿ ವರ್ಷ ದೀಪಾವಳಿಯ ಸಮಯದಲ್ಲಿ ಭಾರತೀಯರು ಮಹಾಲಕ್ಷ್ಮಿಯ ಪೂಜೆ ಮಾಡ್ತಾರೆ, ಮಹಾಲಕ್ಷ್ಮಿಯ ಆವಾಹನೆ ಮಾಡ್ತಾರೆ, ಮಹಾಲಕ್ಷ್ಮಿಯ ಹತ್ತಿರ ಹಣ ಕೇಳ್ತಾರೆ. ಅಂದರೆ ಪ್ರತಿ ವರ್ಷ ಭಾರತವಾಸಿಗಳು ಲಕ್ಷ್ಮಿಯ ಹತ್ತಿರ ಭಿಕ್ಷೆ ಬೇಡ್ತಾರೆ. ಮಹಾಲಕ್ಷ್ಮಿ ಅಂದ್ರೇ ವಿಷ್ಣುವಿನ ಸಂಯುಕ್ತ ರೂಪ, लक्ष्मी नारायणर संयुक्त रूप. इस समय है प्रजापिता आदि देव और जगदंबा आदि देवी. ಮುಂದೆ ಲಕ್ಷ್ಮೀ ನಾರಾಯಣ ಆಗುವಂಥವರು ಈ ಸಮಯದಲ್ಲಿ ಆದಿದೇವ ಬ್ರಹ್ಮ ಮತ್ತು ಆದಿದೇವಿ
जगदम्बा सरस्वती ಆಗಿದ್ದಾರೆ. अभी श्रीमत पर तुम्हारी सब मनोकामनाएं पूर्ण होती है. 21 जन्मों के लिए तुम राज्य भाಗ್ಯ लेते हो. ಈಗ ಶ್ರೀಮತದಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣ ಆಗ್ತವೆ. ಅಂದರೆ 21 ಜನ್ಮಕ್ಕಾಗಿ ನೀವು ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತೀರಿ. यह ब्रह्मा है साकारी पिता और शिव बाबा है निराकारी पिता. वर्षा तुमको उनसे मिलना है. वह है स्वर्ग का रचयिता. ಬ್ರಹ್ಮಾ ಬಾಬಾ ಸಾಕಾರದ ತಂದೆ ಆಗಿದ್ದಾರೆ. ಶಿವ ಬಾಬಾ ನಿರಾಕಾರ ತಂದೆ ಆಗಿದ್ದಾರೆ. ಆಸ್ತಿ ಸಿಗುವುದು ನಿರಾಕಾರ ತಂದೆಯಿಂದ. ಯಾಕೆ ಅಂದರೆ ಅವನೇ ಸ್ವರ್ಗದ ರಚಯಿತ ಆಗಿದೆ. कितनी जबरदस्त तकदीर है. अभी तुम बच्चे किसकी जयंती मनाएंगे. 21 ಜನ್ಮದ ಸ್ವರ್ಗದ ಭಾಗ್ಯ ಪಡ್ಕೊಳ್ಳೋದಂದರೆ ಅದೇನು ಕಡಿಮೆ ಭಾಗ್ಯ ಅಲ್ಲ. ಎಂತಹ ಜಬರ್ದಸ್ತ್ ಭಾಗ್ಯವನ್ನು ನೀವು ಭಾಗ್ಯ ವಿಧಾತ ತಂದೆಯಿಂದ ಪಡ್ಕೊಳ್ತಾ ಇದ್ದೀರಿ. अब तुम बच्चे किसकी जयंती मनाएंगे. तुमको लक्ष्मी नारायण की मनानी पड़ेगी ज्ञान सहित. वह छोटेपन में है राधा कृष्ण, तो दोनों की मनानी पड़े. सिर्फ कृष्ण की क्यों. वो तो फिर कृष्ण को द्वापर में ले गए. राधे और कृष्ण दोनों अलग अलग घर के फिर मिलते हैं तो दोनों की इकट्ठी मनानी चाहिए. नहीं तो समझते नहीं है कि कृष्ण का जन्म कब हुआ. ಬಾಬಾ ಹೇಳ್ತಾರೆ, ಈಗ ನೀವು ಯಾರ ಜಯಂತಿಯನ್ನು ಆಚರಿಸ್ತೀರಿ. ನೀವು ಲಕ್ಷ್ಮೀನಾರಾಯಣರ ಜಯಂತಿಯನ್ನು ಮಾಡಬಹುದು. ಜ್ಞಾನ ಸಹಿತವಾಗಿ ಅರ್ಥಸಹಿತವಾಗಿ ಮಾಡಬಹುದು. ಇಲ್ಲ ರಾಧಾಕೃಷ್ಣರ ಜಯಂತಿಯನ್ನು ಮಾಡಬಹುದು. ರಾಧಾಕೃಷ್ಣರು ಒಂದೇ ರಾಜಧಾನಿಯ ರಾಜಕುಮಾರ ರಾಜಕುಮಾರಿ ಆಗಿರ್ತಾರೆ. ಅವರಿಬ್ಬರೂ ಜೊತೆಗೆ ಮುಂದೆ ಲಕ್ಷ್ಮೀನಾರಾಯಣ ಆಗ್ತಾರೆ ಅಂದಮೇಲೆ ಬರೇ ಕೃಷ್ಣನ ಜಯಂತಿ ಯಾಕೆ ಮಾಡ್ತೀರಿ. ಕೃಷ್ಣನ ಜೊತೆಗೆ ರಾಧೆಯ ಜಯಂತಿನೂ ಮಾಡಬೇಕು. समझते हो कृष्ण का जन्म सत्ययुग में हुआ था. राधे का भी सतयुग आदि में ही कहेंगे. करके 2-4 ವರ್ಷ का अंतर होगा. ಆಗ ನೀವೇನು ಹೇಳ್ತೀರಿ, ಕೃಷ್ಣ ಮೊದಲು ಹುಟ್ಟುತ್ತಾನೆ, ಸತ್ಯಯುಗದ ಆದಿಯಿಂದ ಹುಟ್ಟುತ್ತಾನೆ ಅಂತ. ಬಾಬಾ ಹೇಳ್ತಾರೆ, ರಾಧೆಯೂ ಸಹ ಸತ್ಯಯುಗದ ಆದಿಯಲ್ಲಿನೇ ಹುಟ್ಟುತ್ತಾಳೆ. ಜಾಸ್ತಿ ಅಂದರೆ 2 ಅಥವಾ 4 ವರ್ಷಗಳ ಅಂತರ ಇರ್ತದೆ ಅವರಿಬ್ಬರಲ್ಲಿ. ಕೃಷ್ಣ ಬಂದ ನಂತರ 2-4 ವರ್ಷಗಳು ಕಳೆದ ಮೇಲೆ ರಾಧೆ ಹುಟ್ಟುತ್ತಾಳೆ. ತುಮಾರೇ ಲಿಯೇ ಸಬ್ಸೆ ಸರ್ವೋತ್ತಮ ಹೇ ಶಿವ ಜಯಂತಿ. ಆದರೆ ಸಂಗಮ ಯುಗದಲ್ಲಿ ನಿಮಗೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂಥ ಜಯಂತಿಯಾಗಿದೆ ಶಿವ ಜಯಂತಿ. ನೀವು ಆಚರಿಸಬೇಕಾದ ಮಹತ್ವದ ಹಬ್ಬ ಅಂದ್ರೇ ಶಿವ ಜಯಂತಿ. ಬಸ್ ಮೇರಾ ತೋ ಏಕ ಶಿವ ಬಾಬಾ ದೂಸರಾ ನ ಕೋಯಿ. ಕೇವಲ ಒಬ್ಬ ತಂದೆಯ ಜಯಂತಿ ಆಚರಿಸಿದರೆ ಸಾಕು. ನಮಗೆ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಅಂತ ಸದಾ ನೆನ್ಪಿಟ್ಕೋಬೇಕು. तुम्हारी माया के साथ युद्ध है. रावण पर विजय प्राप्त करते हो इस युद्ध के मैदान. ನಿಮ್ಮ ಯುದ್ಧ ಮಾಯೆಯ ಜೊತೆಗೆ ಇದೆ. बाकी पांडवों कौरवों की लड़ाई नहीं. तुमको माया पर जीत पानी. ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೆದಿಲ್ಲ ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಯುದ್ಧ ಇರೋದೇ ಮಾಯೆಯ ಜೊತೆಗೆ. बाप आत्माओं को कहते माँ में कम याद करो
तो तुम्हारे विकर्म विनाश होंगे और ಮಾಯಾ पर जीत हो जाएगी. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡ್ರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ ಮತ್ತು ನೀವು ಮಾಯಾಜೀತ ಆಗಿಬಿಡ್ತೀರಿ. बुद्धि योग बल और ज्ञान बल से माया पर विजय प्राप्त करनी है. मुख्य बात है बेहद बाप को और 21 जन्म के सदा सुख के वर्षे को याद करना. ಬಾಬಾ ಹೇಳ್ತಾರೆ, ಬುದ್ಧಿಯೋಗ ಬಲ ಮತ್ತು ಜ್ಞಾನ ಬಲದಿಂದ ನೀವು ಮಾಯೆಯ ಮೇಲೆ ವಿಜಯದ ಪ್ರಾಪ್ತಿ ಮಾಡಿಕೊಳ್ತೀರಿ. ಇಲ್ಲಿ ಅತೀ ಮುಖ್ಯವಾದಂಥ ವಿಷಯ ಆಗಿದೆ, ಬೇಹದ್ದಿನ ತಂದೆಯಿಂದ 21 ಜನ್ಮದ ಆಸ್ತಿಯನ್ನು ಪಡ್ಕೊಳ್ಳೋದು. ಮಾಯೆಯ ಮೇಲೆ ವಿಜಯ ಪಡೆದ ನಂತರ ನಮಗೆ ಸಿಗುವ ಭಾಗ್ಯ ಅಂದರೆ ಸ್ವರ್ಗದ राज्य अधिकार. जब तक बाप की पहचान बुद्धि में नहीं बैठी है तब तक समझ नहीं सकें. ಆದರೆ ಈ ವಿಚಾರ ತಂದೆಯ ಪರಿಚಯ ಆಗದೆ ವಿನಃ ಯಾರಿಗೂ ಅರ್ಥ ಆಗೋದಿಲ್ಲ. ಎಲ್ಲಿಯವರೆಗೆ ತಂದೆಯನ್ನು ನಾವು ಗುರ್ತಿಸೋದಿಲ್ಲವೋ ಅಲ್ಲಿಯವರೆಗೆ ತಂದೆ ಹೇಳುವ ಜ್ಞಾನ ನಮಗೆ ಅರ್ಥ ಆಗೋದಿಲ್ಲ. यहाँ कोई साधु संत आदि नहीं है, न कोई गीता व ಶಾಸ್ತ್ರ ಆದಿ ಸುನಾತೆ. ಇಲ್ಲಿ ಯಾವ ಸಾಧು ಸಂತರು ಭಗವದ್ಗೀತೆಯ ಶ್ಲೋಕಗಳನ್ನಾಗಲಿ ಶಾಸ್ತ್ರ ಪುರಾಣದ ಕಥೆಗಳನ್ನಾಗಲಿ ಹೇಳ್ತಾ ಇಲ್ಲ. ಗಾಂಧಿ भी गीता सुनाते थे, फिर गाते थे पतिता पावन सीताराम. अब गीता तो भगवान ने गाई. अगर गीता का भगवान कृष्ण था तो फिर राम सीता को क्यों याद करते थे. ಗಾಂಧೀಜಿಯವರು ಪ್ರತಿದಿನ ಭಗವದ್ಗೀತೆಯ ಪಠಣ ಮಾಡ್ತಿದ್ರು. ಮತ್ತು ಅದರಲ್ಲಿ ಪತಿತ ಪಾವನ ಸೀತಾರಾಮ್ ಅಂತ ರಘುಪತಿ ರಾಘವ ರಾಜಾರಾಮನ ನೆನಪು ಮಾಡ್ತಿದ್ರು. ಒಂದು ವೇಳೆ ಅವರ ಲೆಕ್ಕದಲ್ಲಿ ಗೀತೆಯ ಭಗವಂತ ಕೃಷ್ಣ ಆಗಿದ್ದರೆ ಮತ್ತೆ ಅವರು ರಾಮಸೀತೆಯನ್ನು ಯಾಕೆ ನೆನಪು ಮಾಡ್ತಿದ್ರು. ವಾಸ್ತವ ಮೇ ಸೀತಾಯೇ ತುಮ್ ಹೋ, ರಾಮ ಹೇ ನಿರಾಕಾರ ಭಗವಾನ್. ವಾಸ್ತವಿಕವಾಗಿ ಆತ್ಮಸೀತೆಯರು ನೀವಾಗಿದ್ದೀರಿ. ನಿರಾಕಾರ ರಾಮ ಪರಮಾತ್ಮ ಆಗಿದ್ದಾನೆ. सब भगत है, पुकारते हैं हे राम हे भगवान, आकर हम सीताओं को पावन बनाओ. फिर रघुपति राघव राजा राम कह देते, सुनी सुनाई बात को पकड़ लिया है. ವಾಸ್ತವಿಕವಾಗಿ ಎಲ್ಲ ಭಕ್ತರು ಆ ನಿರಾಕಾರ ರಾಮನನ್ನು ನೆನಪು ಮಾಡ್ತಾರೆ. ಆದರೆ ಮುಂದೆ ಅದೇ ಭಜನೆಯಲ್ಲಿ ರಘುಪತಿ ರಾಘವ ರಾಜಾರಾಮ ಅಂತ ಸೇರಿಸ್ಬಿಟ್ಟಿದ್ದಾರೆ. ಹೇಳಿ ಕೇಳಿದ ಮಾತುಗಳನ್ನು ಹಿಡ್ಕೊಂಡಿದ್ದಾರೆ. ರಾಮಾಯಣದ ಕಥೆ ಬುದ್ಧಿಯಲ್ಲಿ ಇರೋದರಿಂದ ಆ ರೀತಿಯಲ್ಲಿ ಆಗಿದೆ. ಫಿರ್ ಗಂಗಾ ಕೋ ಪತಿತ ಪಾವನಿ ಕ್ಯೋ ಕಹತೆ ಹೈ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ ಹಾಡ್ತಾರೆ. ಪತಿತರನ್ನು ಪಾವನ ಮಾಡೋನು ಆ ಸೀತಾರಾಮ ಆಗಿದ್ದಾನೆ ಅಂತ ಹಾಡ್ತಾರೆ. ಮತ್ತೆ ಗಂಗಾ ನದಿಯಲ್ಲಿ ಹೋಗಿ ಯಾಕೆ ಮುಳುಗ್ತಾರೆ. ಹರ್ ವರ್ಷ ಜಾತೆ ತುಮ್ ಬೈಠೆ ಹೋ ಜ್ಞಾನ ಸಾಗರ್ ಕೆ ಪಾಸ್. ಭಕ್ತರು ಪ್ರತಿ ವರ್ಷನೂ ಗಂಗಾ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ನೀವು ಜ್ಞಾನಸಾಗರನ ಹತ್ತಿರ ಕೊಳ್ತಿದ್ದೀರಿ. वह फिर पानी में जाकर स्नान करके आते हैं, पावन तो बनते नहीं, पतित ही बनते आए हैं. तुम अभी ज्ञान मार्ग के हो, तुम अभी वहाँ नहीं जाएंगे. ಭಕ್ತರು
ಪ್ರತಿ ವರ್ಷ ಗಂಗೆಯಲ್ಲಿ ಹೋಗಿ ಮುಳುಗ್ತಾರೆ, ಆದರೆ ಒಬ್ಬರೂ ಪಾವನ ಆಗಿಲ್ಲ. ಇನ್ನೂ ಪತಿತನೇ ಆಗ್ತಾ ಇದ್ದಾರೆ. ನೀವು ಮಕ್ಕಳು ಈಗ ಜ್ಞಾನ ಮಾರ್ಗದಲ್ಲಿ ಇದ್ದೀರಿ. ನೀವು ಗಂಗಾ ನದಿಯಲ್ಲಿ ಮುಳುಗಲಿಕ್ಕೆ ಹೋಗೋದಿಲ್ಲ. सच्चा सच्चा संगम यह है। परमात्मा से जो बहुत समय से बिछड़े वह आकर मिल गए। यह आत्माएं और परमात्मा का मिलन मेला है। ಬಹಳ ಕಾಲದಿಂದ ಅಗಲಿರುವಂಥ ಮಕ್ಕಳು ಪರಮಾತ್ಮನ ಜೊತೆಗೆ ಮಿಲನ ಮಾಡ್ತಾ ಇದ್ದೀರಿ. ಬಹಳ ಕಾಲದಿಂದ ಅಗಲಿದವರು ಅಂದರೆ जो पहले सतयुग में आई तो जरूर उनसे ही पहले भगवान मिलेंगे. ಬಾಬಾ ಮೊದಲು ಅಗಲಿ ಬಂದವರು ಅಂದರೆ ಸತ್ಯಯುಗದ ಪ್ರಾರಂಭದಿಂದ ಬಂದವರು. ಅವರೇ ಈ ಜ್ಞಾನದಲ್ಲಿ ಮೊದಲು ಬಂದು ಪರಮಾತ್ಮನ ಜೊತೆಗೆ ಮಿಲನ ಮಾಡ್ತಾರೆ. यहाँ जरूर पढ़ना पड़ेगा. जो स्कूल में नहीं आएंगे तो वह क्या सुनेंगे? गुह्य पॉइंट्स कैसे समझेंगे? कोई कहते हैं फुर्सत नहीं, बाप कहते यह सच्ची कमाई, वह है झूठी, तुम तो ಪದಂಪತಿ बनते हो. ಬಾಬಾ ಹೇಳ್ತಾರೆ, ಇದು ಶಾಲೆ. ಪ್ರತಿದಿನ ಶಾಲೆಗೆ ಬಂದರೆ ಹೊಸ ವಿಷಯಗಳು ಸಿಗ್ತವೆ. ಕೆಲವ್ರು ಹೇಳ್ತಾರೆ ನಮಗೆ ಸಮಯ ಇಲ್ಲ ಅಂತೇಳಿ. ಬಾಬಾ ಹೇಳ್ತಾರೆ, ಇದೇ ನಿಜವಾದ ಸಂಪಾದನೆ. ಈ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಮಯ ಇಲ್ಲ ಅಂತ ಹೇಳಿದರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ವಹ ತೋ ಝೂಠಿ ಕಮಾಯಿ ಹೇ, तुम तो यहाँ पदमपति बनते हो. अगर यह कमाई नहीं करते तो उनको बेसमझ कहा जाता है. ಹೊರಗಿನ ಸಂಪಾದನೆ ಸುಳ್ಳು ಸಂಪಾದನೆ ಆಗಿದೆ. ಇಲ್ಲಿಯ ಸಂಪಾದನೆ ನಿಜವಾದ ಸಂಪಾದನೆ ಆಗಿದೆ. ಈ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಮಯ ಇಲ್ಲ ಅಂತ ಹೇಳುವಂಥವರು ಅಜ್ಞಾನಿಗಳು ಅಂತ ಹೇಳ್ತಾರೆ. ತಿಳುವಳಿಕೆ ಹೀನರು. भल कितने भी लखपति करोड़पति लेकिन वह झूठी साವುಕಾರಿ है. ಕೆಲವರ ಹತ್ತಿರ ಇವತ್ತು ಕೋಟಿ ಹಣ ಇರಬಹುದು, ಆದರೆ ಅದೆಲ್ಲ ಸುಳ್ಳು ಶ್ರೀಮಂತಿಕೆ. ಗವರ್ಮೆಂಟ್ भी उनसे कर्जा लेती है, परंतु है तो सब झूठी माया, झूठा सब संसार. ಸರ್ಕಾರನೂ ಅಂಥ ಶ್ರೀಮಂತರಿಂದ ಸಾಲ ತಗೊಳ್ತದೆ, ಆದರೂ ಸಹ ಅವರ ಹತ್ತಿರ ಇರುವ ಶ್ರೀಮಂತಿಕೆ ಸುಳ್ಳು ಶ್ರೀಮಂತಿಕೆ ಆಗಿದೆ. ಅದಕ್ಕಾಗಿ ಹಾಡ್ತಾರೆ, ಸುಳ್ಳು ಕಾಯ ಸುಳ್ಳು ಮಾಯೆ ಸುಳ್ಳು ಸಂಸಾರ ಅಂತ. ಅಬ್ ಬಾಪ್ ತುಮ್ಕೋ ಕಿತನಾ ಸಾವುಕಾರ ಬನಾತೆ. ಈಗ ಬಾಬಾ ಬಂದು ಮಕ್ಕಳಿಗೆ ಎಷ್ಟು ಶ್ರೀಮಂತರನ್ನಾಗಿ ಮಾಡ್ತಾರೆ. ರಾವಣ ने तुमको कितना दुखी बना दिया, उन पर जीत पानी है. ರಾವಣ ನಿಮಗೆ ಸಾಕಷ್ಟು ದುಃಖಿಯನ್ನಾಗಿ ಮಾಡಿಬಿಟ್ಟಿದ್ದ. ಈಗ ನೀವು ರಾವಣನ ಮೇಲೆ ಜಯ ಗಳಿಸಬೇಕು. तुम योग बल से विश्व का मालिक बनते. योग सिखलाते हैं बाप, इनकी आत्मा भी सीखती है. ನೀವು ಯೋಗ ಬಲದಿಂದ ವಿಶ್ವದ ಮಾಲೀಕ ಆಗ್ತೀರಿ. ನಿಮಗೆ ಯಾವ ಥರ ಶಿವಬಾಬಾ ಯೋಗ ಕಲಿಸ್ತಾರೆ ಹಾಗೆ ಬ್ರಹ್ಮ ಬಾಬಾವ್ರಿಗೂ ಸಹ ಕಲಿಸ್ತಾರೆ. ನೀವು ಹೇಗೆ ಕಲಿತೀರಿ ಹಾಗೆ ಬ್ರಹ್ಮ ಬಾಬಾನು ಕಲಿತಾರೆ. इनमें प्रवेश हो तुमको ज्ञान सुनाते. कहते मैं जन्म मरण में नहीं आता, तो बेहद का राज समझाते हैं कि तुमसे माया ने क्या क्या करवाया.
ಇವರ ದೇಹದಲ್ಲಿ ಪ್ರವೇಶ ಮಾಡಿ ಶಿವಬಾಬಾ ನಮಗೆ ಜ್ಞಾನ ಹೇಳ್ತಾರೆ ನಾನು ಜನನ ಮರಣ ರಹಿತ ಬೇಹದ್ದಿನ ತಂದೆ. ಬೇಹದ್ದಿನ ರಹಸ್ಯ ಹೇಳ್ತಾ ಇದೆ. ಮಾಯೆ ನಿಮ್ಮಿಂದ ಯಾವ ಯಾವ ಕೆಲಸಗಳನ್ನು ಮಾಡಿಸಿತ್ತು ಅಂತನೂ ಹೇಳ್ತೀನಿ. 5 ಭೂತೋं के वश तुम होते गए, क्या हाल हो गया, तुम कितने धनवान थे. भक्ति मार्ग में फालतू खर्चा करते करते अब तुम्हारी क्या हालत हो गई. अब भक्ति के बाद भगवान आकर स्वर्ग की बादशाही देते, इसलिए सद्गति करने बाप को ही आना पड़ता है. 5 ಭೂತಗಳಿಗೆ ವಶ ಆಗಿ ನಿಮ್ಮ ಅವಸ್ಥೆ ಏನಾಗಿತ್ತು. ನಾನು ನಿಮಗೆ ಎಷ್ಟೊಂದು ಹಣವಂತರನ್ನಾಗಿ ಮಾಡಿದ್ದೆ. ಭಕ್ತಿಯಲ್ಲಿ ನೀವು ಫಾಲ್ತು ಖರ್ಚ ಮಾಡಿ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ. ಭಕ್ತಿಯ ನಂತರ ನಾನು ಬಂದು ನಿಮಗೆ ಸ್ವರ್ಗದ ಆಸ್ತಿ ಕೊಡ್ತಾ ಇದ್ದೀನಿ. ಅದನ್ನು ಕೊಡೋದಕ್ಕಾಗಿಯೇ, ಅಂದರೆ ನಿಮಗೆ ಸದ್ಗತಿ ಕೊಡೋದಕ್ಕಾಗಿಯೇ ತಂದೆ ಬರಬೇಕಾಗ್ತದೆ. ಅಚ್ಚ मीठे मीठे सिकी लधे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯಾಂಶಗಳು. पद्मापदम पति बनने के लिए सच्ची कमाई करनी है. पढ़ाई में समय का बहाना नहीं देना है. ऐसे नहीं, पढ़ाई के लिए फुर्सत नहीं, रोज पढ़ना जरूरी है. पद्मापदम पति ಆಗುವುದಕ್ಕಾಗಿ ಸತ್ಯ ಸಂಪಾದನೆ ಮಾಡಬೇಕು. ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಮಯ ಇಲ್ಲ ಎಂಬ ನೆಪ ಹೇಳಬಾರದು. ಇಂತಹ ಅಭ್ಯಾಸ ಮಾಡೋದಕ್ಕೆ ಫುರ್ಸತ್ತಿಲ್ಲ ಅಂತನೂ ಹೇಳಬಾರದು. ಪ್ರತಿದಿನ ಅವಶ್ಯವಾಗಿ ಓದಬೇಕು. 2ನೇದು, ಏಕ ಬಾಪ ಕಿ ಅವ್ಯಭಿಚಾರಿ ಯಾದ ಮೇ ರಹ आत्मा को सतो प्रधान बनाना है. मेरा तो एक शिव बाबा, दूसरा न कोई, यही पाठ पक्का करना है. ಒಬ್ಬ ತಂದೆಯ ಅವ್ಯಭಿಚಾರಿ ನೆನಪಿನಲ್ಲಿ ಇರಬೇಕು. ಆತ್ಮನನ್ನು ಸತೋಪ್ರಧಾನರನ್ನಾಗಿ ಮಾಡಬೇಕು. ನನಗೆ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಎಂಬ ಪಾಠ ಪಕ್ಕಾ ಮಾಡ್ಕೋಬೇಕು. वरदान सदा एक बाप के स्नेह में समाये हुए सर्व प्राप्तियों में संपन्न और संतुष्ट भव. ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುವ ಹಾಗೂ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರುವ ಸಂತುಷ್ಟ ಆತ್ಮ ಭವ. जो बच्चे सदा एक बाप के स्नेह में समाये हुए हैं, बाप उनसे जुदा नहीं और वे बाप से जुदा नहीं. हर समय बाप के स्नेह के रिटर्न में सर्व प्राप्तियों से संपन्न और संतुष्ट रहते, इसलिए उन्हें और किसी भी प्रकार का सहारा ಆಕರ್ಷಿತ್ ನಹಿ ಕರ್ ಸಕ್ತಾ. ಯಾವ ಮಕ್ಕಳು ತಂದೆಯ ಸ್ನೇಹದಲ್ಲಿ ಮುಳುಗಿರ್ತಾರೆ ಅವರು ತಂದೆಯಿಂದ ದೂರ ಹೋಗೋದಿಲ್ಲ, ತಂದೆ ಅವರಿಂದ ದೂರ ಹೋಗೋದಿಲ್ಲ. ಪ್ರತಿ ಸಮಯದಲ್ಲಿ ಅಂತಹ ಮಕ್ಕಳು
ಸ್ನೇಹದ ಪ್ರತಿಫಲದಲ್ಲಿ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರ್ತಾರೆ, ಸಂತುಷ್ಟ ಆಗಿರ್ತಾರೆ. ಆದ್ದರಿಂದ ಲೌಕಿಕದ ಯಾವುದೇ ಆಧಾರ ಆಸರೆ ಅವರನ್ನು ಆಕರ್ಷಣೆ ಮಾಡೋದಿಲ್ಲ. स्नेह में समाई हुई आत्माएं सदा प्राप्ति संपन्न होने के कारण सहज ही एक बाप दूसरा न कोई इस अनुभूति में रहती है. ಸ್ನೇಹದಲ್ಲಿ ಸಮಾವೇಶ ಆಗಿರುವಂತಹ ಪ್ರಾಪ್ತಿ ಸಂಪನ್ನ ಮಕ್ಕಳು ಒಬ್ಬ ತಂದೆಯ ವಿನಃ ಯಾರೂ ಇಲ್ಲ ಎಂಬ ಸ್ಥಿತಿಯನ್ನು सदा अनुभव ಮಾಡ್ತಾರೆ. समाई हुई आत्मा उनके लिए एक बाप ही संसार है. ಯಾವ ಮಕ್ಕಳು ಪರಮಾತ್ಮನ ಸ್ನೇಹದಲ್ಲಿ ಮುಳುಗಿರ್ತಾರೆ, ಸಮಾವೇಶ ಆಗಿರ್ತಾರೆ, ಅಂತಹ ಮಕ್ಕಳಿಗೆ, ಅಂತಹ ಆತ್ಮರಿಗೆ ತಂದೆಯೇ ಸಂಸಾರ ಆಗಿರ್ತಾರೆ. ಶ್ಲೋಗನ್. हद के मान शान के पीछे दौड़ लगाने के बजाय स्वमान में रहना ही ಶ್ರೇಷ್ಠ ಶಾನ್ है. ಲೌಕಿಕದ ಸ್ಥಾನ ಮಾನ ಕೀರ್ತಿಯ ಹಿಂದೆ ಓಡುವುದರ ಬದಲಾಗಿ ಸ್ವಮಾನದಲ್ಲಿ ಇರುವುದೇ ನಿಮ್ಮ ಶ್ರೇಷ್ಠ ಸ್ಥಿತಿ ಆಗಿದೆ. ಅಚ್ಚ. ಓಂ ಶಾಂತಿ.